ಇದು ನನ್ನ ಹಸ್ಬೆಂಡ್ ಬರ್ತ್ಡೇ ದಿನದ ಮಿನಿ ಬ್ಲಾಗ್. ಅವತ್ತಿನ ದಿನ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿ ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ನನ್ನ ಮಗ ಕೂಡ ಸ್ಕೂಲಿಂದ ಬಂದು ಅವ್ರ ಡ್ಯಾಡಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ನ ಕೈಯಾರೆ ಗಿಫ್ಟ್ನ ರೆಡಿ ಮಾಡ್ತಾ ಇದ್ದಾನೆ. ಈ ಎಕ್ಸಾಮ್ ಪ್ರಿಪ್ರೇಷನ್ ಟೈಮಲ್ಲಿ ಅವನಿಗೆ ಮುಂಚೆನೇ ಗಿಫ್ಟ್ನ ರೆಡಿ ಮಾಡಿ ಇಟ್ಕೊಳಕ್ಕೆ ಟೈಮ್ ಆಗಿಲ್ಲ. ಸೊ ಹಾಗಾಗಿ ಬರ್ತ್ಡೇ ದಿನ ಕೂತ್ಕೊಂಡು ಅರ್ಜೆಂಟಲ್ಲಿ ರೆಡಿ ಮಾಡ್ತಾ ಇದ್ದ. ಅಟ್ ಲಾಸ್ಟ್ ಮೂಮೆಂಟ್ ಅವ್ನು ಅಂದ್ಕೊಂಡಿದ್ದ ರೀತಿ ಗಿಫ್ಟ್ ಮಾಡೋಕ್ಕಾಗಿಲ್ಲ, ಅವ್ರ ಡ್ಯಾಡಿಗೆ ಸರ್ಪ್ರೈಸ್ ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ತುಂಬಾ ಅಪ್ಸೆಟ್ ಆಗಿದ್ದ. ಹಾಗಾಗಿ ಕೇಕ್ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಡಲ್ ಆಗಿದ್ದಾನೆ. ಆಮೇಲೆ ಹೋಗ್ತಾ ಹೋಗ್ತಾ ಅವನು ಕೂಡ ಸಮಾಧಾನ ಆದ. ಈಗ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಡೀತಾ ಇರೋದ್ರಿಂದ ನನ್ನ ಹೆಲ್ತಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಅವತ್ತಿನ ದಿನ ಕೂಡ ನನಗೆ ಫುಲ್ ಆರಾಮ ಇರಲಿಲ್ಲ. ಹಾಗಾಗಿ ಹಸ್ಬೆಂಡ್ ಆಫೀಸ್ಗೆ ಹೋಗ್ಬೇಕಾದ್ರೆ ನೀನೇನು ಕೂಡ ಕೆಲಸಗಳನ್ನ ಮಾಡಬೇಡ, ಫುಲ್ ರೆಸ್ಟ್ ಮಾಡು ಅಂತಲೇ ಹೇಳ್ಬಿಟ್ಟು ಹೋಗಿದ್ರು. ಬಟ್ ನಂಗೆ ಅವ್ರ ಬರ್ತಡೇ ದಿನ ಮನೇಲಿ ಪೂಜೆ ಮಾಡಿ ಏನಾದರೂ ಸ್ಪೆಷಲ್ ಅಡುಗೆಗಳನ್ನ ಮಾಡಬೇಕು, ಕೇಕ್ನ ಕಟ್ ಮಾಡಿಸ್ಬೇಕು. ಸೊ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ. ನನ್ನ ತಮ್ಮಂಗೆ ಹೇಳಿ ಅವ್ರಿಗೆ ಗೊತ್ತಿಲ್ಲದೇ ಕೇಕ್ನ ಕೂಡ ತರಿಸಿ ಇಟ್ಟಿದ್ದೆ. ಬಟ್ ಮನೇಲಿ ಅಡುಗೆ ಎಲ್ಲ ಏನೂ ಮಾಡೋದಕ್ಕಾಗಿರಲಿಲ್ಲ. ಸೊ ಅವರೆಲ್ಲ ಬಂದು ನೋಡಿ ತುಂಬಾ ಖುಷಿಪಟ್ಟರು. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕೇಕೆಲ್ಲ ಕಟ್ ಮಾಡಿ ಲಾಸ್ಟ್ ನನಗೆ ಫೋಟೋಸು ವೀಡಿಯೋಸ್ ಎಲ್ಲ ಕೂಡ ತಕ್ಕೊಂಡ್ವಿ. ಈ ಟೈಮಲ್ಲಿ ಹೊರಗಡೆ ಹೋಗೋದು ಬೇಡ ಅಂತ ಹೊರಗಡೆಯಿಂದ ಫುಡ್ನ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ. ಒಂಥರ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಆಯಿತು ಬರ್ತಡೇ.